ಹಲೋ ಸ್ನೇಹಿತರೆ, ನಾವೀವತ್ತು ಎಲ್ಲಿ ಬಂದಿದ್ದೀವಿ ಗೊತ್ತಾ? ಆಂಧ್ರ ಪ್ರದೇಶದ ಚಿತ್ತೂರು ಡಿಸ್ಟ್ರಿಕ್ಟಿನ ವಿರಾಲ ಅನ್ನೋ ಒಂದು ಟೌನಲ್ಲಿ ಕಾಣಿಪಾಕಂ ಅನ್ನೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಈಗ ಸುಮಾರು 9 ಗಂಟೆ, ಬೆಳಗ್ಗೆ 5:45 ಬಿಟ್ವಿ. 5:45 ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ನಮಗೆ 9:30 ಆಯಿತು. ಸೊ ಇಲ್ಲಿಗೆ ಬಂದಿದ್ದೀವಿ. ಸ್ವಲ್ಪ ಯಾವಾಗಲೂ ರಶ್ ಇರುತ್ತೆ ಅಂತ ಕೇಳ್ಪಟ್ಟಿದ್ದೆ. ಇವಾಗಲೂ ರಶ್ ಇದೆ, ಒಳಗಡೆ ಗೊತ್ತಿಲ್ಲ ಎಷ್ಟು ಕ್ಯೂ ಇರುತ್ತೆ ಅಂತ. ತುಂಬ ಅದ್ಭುತವಾದ ಕಾಣಿಪಾಕಂ ಅಂದರೆ ಒಂದು ಗಣೇಶನ ದೇವಾಲಯ, ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ, ಅದನ್ನು ದರ್ಶನ ಮಾಡಿ ಒಳಗಡೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಅದ ನಂತರ ಇದ್ರ ನಿಮಗೆ ಹಿಸ್ಟ್ರಿ ಹೇಳ್ತೀನಿ ಏನು ಅಂತ. ಬನ್ನಿ ನೋಡೋಣ. ಸ್ನೇಹಿತರೆ, ಆಗಲೇ ನಾವು ಹೇಳ್ದಂಗೆ ಇಲ್ಲಿ ದರ್ಶನ ಎಲ್ಲ ಆಯಿತು. ತುಂಬ ಬಹಳ ಅದ್ಭುತವಾದ ಗಣಪತಿ, ಕುಳ್ಳು ಗಣಪತಿ, ಡೊಳ್ಳು ಗಣಪತಿ. ಹೆಂಗೆ ಅಂದರೆ ಬಾವಿಲಿ ಇರೋ ಗಣಪತಿ. ಮಂಡಿ ಮತ್ತು ಹೊಟ್ಟೆ ನಿಮಗೆ ಕಾಣುತ್ತೆ, ಅಲ್ಲಿ ತನಕ ಇದೆ ಬಾವಿ ಮೇಲೆ ಗಣಪತಿ. ಒಳಗಡೆ ಮಾತ್ರ ಕ್ಯಾಮ್ರಾ ಬಿಡಲ್ಲ, ಅದ್ಭುತವಾಗಿದೆ. ಇದು 1000 ವರ್ಷದ ಹಳೆಯ ದೇವಸ್ಥಾನ ಕಾಣಿಪಾಕಂ ಬಂದು. ಕಾಣಿ ಅಂದರೆ ವೆಟ್ ಲ್ಯಾಂಡ್, ಪಾಕಂ ಅಂತ ಅಂದರೆ ಫ್ಲೋ ಆಫ್ ರಿವರ್ ಅಂತ. ಸೊ ಅದರಿಂದ ಇದನ್ನು ಕಾಣಿಪಾಕಂ ಅಂತ ಅಂದರು. ಅದಕ್ಕೂ ಒಂದು ಹಿನ್ನೆಲೆ ಇದೆ. ಏನಪ್ಪ ಅಂದರೆ 3 ಜನ ಅಣ್ಣ ತಮ್ಮಂದಿರಿದ್ರಂತೆ ಇಲ್ಲಿ. ಇದು ಬಂದು ಚಿತ್ತೂರಿಂದ ಸುಮಾರು 11 ಕಿಲೋಮೀಟರ್ ಇದೆ ಕಾಣಿಪಾಕಂ ಬಂದು. ಬೆಂಗಳೂರಿಂದ 3.5 ಗಂಟೆ ಕಾಲ ಬೇಕು ನಿಮಗೆ ಇಲ್ಲಿಗೆ ರೀಚ್ ಆಗೋಕ್ಕೆ, ದೇವಸ್ಥಾನಕ್ಕೆ. ಇದು ಏನಪ್ಪ, 3 ಜನ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇದ್ರದ್ದು ಕಥೆ ಹೇಳ್ತೀನಿ. 3 ಜನ ಅಣ್ಣ ತಮ್ಮಂದಿದ್ರಂತೆ. ಅವರು ಡಿಫ್ರೆನ್ಷಿಯಲಿ ಏಬಲ್ಡ್, ಅವರು ಕಿವಿ ಕೇಳಿಸಲ್ಲ, ಮೂಕ ಮತ್ತು ಮಾತನಾಡೋಕ್ಕಲ್ಲ, ಡೆಫ್ ಡಮ್ಮು. ಅವರು 3 ಜನ ಇದ್ರಂತೆ. ಅವರು ಬಂದು ಆಗಲೇ ಅಲ್ಲೊಂದು ಬಹುದಾ ನದಿ ರಿವರ್ ಅಂತ ಇದೆ, ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಅವರು ಬೆಳೆ ಬೆಳಿಬೇಕು ಅಂತ ಇದ್ರಂತೆ. ಆದರೆ ಶತ್ರುಗಳ ಕಾರಣದಿಂದ ಅವರು ಅದು ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ಅವರು ವಿನಾಯಕನಿಗೆ ಮೊರೆ ಹೋದರು. ವಿನಾಯಕನಿಗೆ ಮೊರೆ ಹೋಗಿ ಬಾವಿನ ತೋಡಬೇಕಾಯ್ತು. ಬಾವಿನ ತೋಡ್ತಾ ಏನಪ್ಪ ಆಯಿತು ಅಂದರೆ ಅಲ್ಲೊಂದು ಕಲ್ಲು ಸಿಕ್ತಂತೆ. ಹಾರೆಗೆ ಕಲ್ಲು ಸಿಕ್ಕಿ ದೇವರಿಗೆ ಬ್ಲೀಡ್ ಆಗೋಕ್ಕೆ ಶುರು ಆಯಿತು. ಆಗ ಅವ್ರಿಗೆ ಗಾಬರಿಯಾಗಿ ಅವ್ರಿಗಿದ್ದಿದ್ದ ಏಬಲ್ಡ್ ಏನಂತೀರಿ, ಅವ್ರಿಗೆ ನ್ಯೂನತೆಗಳೆಲ್ಲ ವಾಸಿಯಾಗಿ ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿನ ಊರಿನ ಜನರೆಲ್ಲ ಬಂದು ತೆಂಗಿನದು ನೀರೆಲ್ಲ ಅಲ್ಲಿಗೆ ಹೊಡೆದು, ತೆಂಗಿನಕಾಯಿನ ಹೊಡೆದು ಅದು ನೀರೆಲ್ಲ ಆ ದೇವರಿನ ಬ್ಲಡ್ ಜೊತೆ ಮಿಕ್ಸ್ ಆಗಿ ಇಡೀ 1.25 ಎಕರಷ್ಟು ಅದು ಹರಿಯೋಕ್ಕೆ ಶುರು ಆಯಿತು. ಆಗ ಅಲ್ಲಿ ಬೆಳೆ ಚೆನ್ನಾಗಿ ಬೆಳೆದ್ರು. ಸೊ ಅದರಿಂದ ಇದು ಸಿದ್ಧಿವಿನಾಯಕ, ವರಸಿದ್ಧಿ ವಿನಾಯಕ ದೇವಸ್ಥಾನ. ಆಗ ಇಲ್ಲಿ ದೇವಸ್ಥಾನ, ಅದರಿಂದ ಕಾಣಿ ಅಂದರೆ ವೆಟ್ ಲ್ಯಾಂಡ್. ಆ ಇಡೀ ಲ್ಯಾಂಡ್ ದೇವರ ರಕ್ತ ಮತ್ತು ಎಳನೀರಿನ ಮಿಕ್ಸ್ಚರಿಂದ ಅದು ಇಡೀ ಲ್ಯಾಂಡ್ ವೆಟ್ಟಾಯಿತು. ಕೊನೆಗೆ ಪಾಕಂ ಆಗಲೇ ಹೇಳಿದಾಗ ಫುಲ್ಲು ಇಡೀ 1.25 ಎಕರೆ ಲ್ಯಾಂಡ್ ಅಷ್ಟು ಅದು ಫುಲ್ಲು ಆವರಿಸ್ಕೊತು. ಕೊನೆಗೆ ಜನ ಬೆಳೆ ಬೆಳೆದು ಏನಂತೀರಿ ಅಭಿವೃದ್ಧಿ ಕಾಣೋಕ್ಕೆ ಶುರು ಆಯಿತು. ಅದರಿಂದ ಇದನ್ನ ಕಾಣಿಪಾಕಂ ಅಂತ ಫೇಮಸ್ ಆಯಿತು. ಇಲ್ಲಿ ತುಂಬ ದೇವ್ರು ನೋಡಿ ಸಿಕ್ಕಾಪಟ್ಟೆ ರಶ್ಶು. ನಾವಿನ್ನು ಹೊರಡೋ ಸಮಯ ಆಯಿತು. ನಾವು ಬೆಳಗ್ಗೆ ಬೇಗ ಬಿಟ್ಟಿದ್ರಿಂದ ನಮಗೆ ಅಷ್ಟು ರಶ್ ಗೊತ್ತಾಗಲಿಲ್ಲ. ಈಗಂತೂ ಸಿಕ್ಕಾಪಟ್ಟೆ ರಶ್ಶು. ಅಂದರೂ ನಾವು ಸುಮಾರು 1 ಅವರ್ ಕಾದ್ವಿ ಗ್ಯಾರಂಟಿ ದರ್ಶನ ಮಾಡೋಕ್ಕೆ. 1 ಅವರ್ ನಾವು ವೆಯ್ಟ್ ಮಾಡಲೇಬೇಕಾಯ್ತು. ಈಗ ಬಂದಿದ್ದರೆ ಇನ್ನೂ ಜಾಸ್ತಿ ಆಗ್ತಿತ್ತು ಅನಿಸುತ್ತೆ ಟೈಮು, ಯಾಕಂದರೆ ಸಿಕ್ಕಾಪಟ್ಟೆ ರಶ್ಶು.
ಅಲ್ಲೊಂದು ಬಹುದಾ ನದಿ ರಿವರ್ ಇದೆ, ಅಲ್ಲಿ ನೋಡೋಣ ಹೇಗಿದೆ ಅಂತ. ಬತ್ತೋಗಿದೆ ಅಂತ ಹೇಳ್ತಾರೆ. ಇದೊಂದು ಸಣ್ಣ ಕಲ್ಯಾಣಿ, ತುಂಬ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡ್ತಾರೆ ಇಲ್ಲಿ. ಆ ಬಾವಿ ನೀರಲ್ಲಿ ಆಗಲೇ ಹೇಳ್ದಂಗೆ ಆ ಗಣೇಶ ಬಂದು ಬಾವಿ ಒಳಗಡೆ ಇದೆ, ಆ ನೀರಿನ ತೀರ್ಥ ಥರ ಎಲ್ರಿಗೂ ಪ್ರೋಕ್ಷಣೆ ಮಾಡ್ತಾರೆ. ತುಂಬ ಚೆನ್ನಾಗಿದೆ, ಒಂಥರ ವಿಭಿನ್ನ ದೇವಾಲಯ ಅಂತ ಹೇಳ್ಬೋದು. ಕುಳ್ಳು ಗಣಪತಿ, ಡೊಳ್ಳು ಗಣಪತಿ, ಗಣಪತಿ ಬಪ್ಪ ಮೋರ್ಯ. ತುಂಬ ಚೆನ್ನಾಗಿದೆ, ರೆಕಮೆಂಡಬಲ್ ಪ್ಲೇಸ್ ಅಂತ ಹೇಳ್ಬೋದು ನಾನು. ಥ್ಯಾಂಕ್ ಯು, ಧನ್ಯವಾದ. ನೋಡಿ, ನಾನು ಆಗಲೇ ಹೇಳ್ದಂಗೆ ಇದೇ ಬಹುದಾ ನದಿ. ನೋಡಿ ಎಷ್ಟು ಬತ್ತೋಗಿದೆ, ಹೇಳೋಕ್ಕೂ ಆಗಲ್ಲ ಇದು ನದಿ ಇತ್ತು ಅಂತ. ಫುಲ್ಲು ಕಳೆಗಳು ಬೆಳ್ಕೊಂಬಿಟ್ಟಿದೆ ಬಹುದಾ ನದಿ. ಆಗಲೇ ಸ್ಟೋರಿ ಹೇಳಿದ್ದೆ, ಬಹುದಾ ನದಿ ರಿವರಲ್ಲಿ 3 ಜನ ಅಣ್ಣ ತಮ್ಮಂದಿರು ಇದ್ದು ಅದರದ್ದು ಕತೆ ಹೇಳಿದ್ನಲ್ಲ, ಅದೇ ನದಿ ಇದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಫೇಮಸ್ ಅಲ್ಲೊಂದು ಕಲ್ಯಾಣಿ ಇದೆ. ಇನ್ನೊಂದು ಏನಪ್ಪ ಅಂದರೆ, ಏನೇ ಪಾಪ ಮಾಡಿದ್ರು ಇಲ್ಲಿ ಮುಳುಗಿಸ್ತಿದ್ರಂತೆ ಮೊದಲು. ಇಲ್ಲಿ ಬತ್ತೋಗಿದ್ದ ಕಾರಣ ಇಲ್ಲಿ ಆ ಥರ ಮಾಡೋಕ್ಕಾಗ್ತಿಲ್ಲ ಇತ್ತೀಚೆಗೆ. ಸೊ ಮೊದಲೆಲ್ಲ ಯಾರು ಏನಾದರೂ ಶತ್ರು ಆಗಲಿ, ವಿನಾಶಕ್ಕೆ ಏನೇ ಪ್ರಾಬ್ಲಮ್ ಇರಲಿ, ಬಂದು ಇಲ್ಲಿ ಡುಬ್ಕಿ ಹೊಡೆದ್ರೆ ಅದು ನಿವಾರಣೆ ಆಗ್ತಿತ್ತು ಅಂತ ಹೇಳ್ತಾ ಇದ್ದೀವಿ.